Hi, hello, namaste everyone. I am Pramod Gujjar, your science educator from Gujjar Tutorials. Science new syllabus 9th exploration ಅಲ್ಲಿ ಸ್ಟಡಿ ಮಾಡ್ತಾ ಇದ್ವಿ ನಾವು ಸೆಕೆಂಡ್ ಚಾಪ್ಟರ್ ಆಫ್ ಸೈನ್ಸ್ ದಟ್ ಈಸ್ ಸೆಲ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಲೈಫ್. ಈ ಚಾಪ್ಟರ್ ನಾವು ಸ್ಟಡಿ ಮಾಡ್ತಾ ಈಗ ನಾವು ಬಂದಿದ್ದೀವಿ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಟ್ ಈಸ್ ಕಾಲ್ಡ್ ಆಸ್ ದ ಕಂಟ್ರೋಲಿಂಗ್ ಯೂನಿಟ್ ಆಫ್ ಸೆಲ್. ನ್ಯೂಕ್ಲಿಯಸ್ ಅಂದ್ರೆ ಕಂಟ್ರೋಲಿಂಗ್ ಯೂನಿಟ್. ಈ ಸೆಲ್ ಯಾವ ತರ ಒಂದು ಫಂಕ್ಷನಲ್ ಯೂನಿಟ್ ಆಫ್ ಬಾಡಿ ಅಂತ ಕರಿತೀವಲ್ಲ, ಅದೇ ತರ ಈ ನ್ಯೂಕ್ಲಿಯಸ್ ನಾವು ಕಂಟ್ರೋಲಿಂಗ್ ಯೂನಿಟ್ ಆಫ್ ಸೆಲ್ ಅಂತ ಕರಿತೀವಿ. ಸೆಲ್ ಒಳಗೆ ಏನ್ ಬರಬೇಕು, ಏನ್ ಹೋಗ್ಬೇಕು, ಸೆಲ್ ಯಾವಾಗ ಡಿವೈಡ್ ಆಗ್ಬೇಕು, ಸೆಲ್ ಹೆಂಗ್ ಡಿವೈಡ್ ಆಗ್ಬೇಕು, ಸೆಲ್ ಬದುಕಿರ್ಬೇಕಾ ಸಾಯ್ಬೇಕಾ, ಅದನ್ನೆಲ್ಲ ಡಿಸೈಡ್ ಮಾಡೋದು ನ್ಯೂಕ್ಲಿಯಸ್. ಒಂದು ತರ ನಿಮ್ಮ ಬಾಡಿ ಒಳಗೆ ಬ್ರೈನ್ ಇದ್ದಂಗೆ, ಸೆಲ್ ಒಳಗೆ ನ್ಯೂಕ್ಲಿಯಸ್. ನಿಮ್ಮ ಮನೆಯಲ್ಲಿ ಅಮ್ಮ ಇದ್ದಂಗೆ ಕಂಟ್ರೋಲಿಂಗ್ ಯೂನಿಟ್, ಹೌದಾ? ನಿಮ್ಮ ಸ್ಕೂಲಲ್ಲಿ HM ಇದ್ದಂಗೆ ಸೆಲ್ ಒಳಗೆ ನ್ಯೂಕ್ಲಿಯಸ್. ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ನ್ಯೂಕ್ಲಿಯಸ್ ವಿ ಡಿವೈಡ್ ಆರ್ಗಾನಿಸಮ್ಸ್ ಇಂಟು 2 ಕ್ಯಾಟಗರಿ. 2 ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತೀವಿ. ಯಾವುದು? ಪ್ರೊಕ್ಯಾರಿಯೋಟಿಕ್ and eukaryotic. ಸರ್ ಏನ್ ಸರ್ ಪ್ರೊಕ್ಯಾರಿಯೋಟಿಕ್ ಯೂಕ್ಯಾರಿಯೋಟಿಕ್? ಪ್ರೋ ಅಂದ್ರೆ ಹಳೇದು, ಪ್ರೀ ಹಳೇ ಕಾಲದ್ದು ಹೇಳ್ತಿರಲ್ಲ. ನೀವು ಹಳೆ ಕಾಲದವ್ರಿ, ನಿಮ್ಗೆ ಜಾಸ್ತಿ ನಾಲೆಜ್ ಇಲ್ಲ, ನಿಮ್ಗೆ ಜಾಸ್ತಿ ಗೊತ್ತಿಲ್ಲ ಅಂತ ಒಮ್ಮೊಮ್ಮೆ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ. ಸರ್ ಹಿಂಗ್ ಸರ್ ಅದೇನೋ ಜೆನ್ಜಿ ಅಂತೇನೋ ಬುರ್ಗಿ ಫ್ಲಾಗ್ ಲೆಗ್ ಫ್ಲಾಗ್ ಏನೇನೋ ಹೇಳ್ತಿರ್ತಾರಪ್ಪ, ಸ್ಟ್ರೈಕ್ ಅದೇನೋ ಜೆನ್ಜಿ ಕ್ಲಾಪ್ಸ್ ಅಂತ ಏನೇನೋ ಮಾಡ್ತಿರ್ತಾರೆ, ನಮ್ಗೇನೋ ಅರ್ಥ ಆಗಲ್ಲ ಅವು. ಆ ತರ ನಾವೀಗಾಗಲೇ ಔಟ್ಡೇಟೆಡ್ ನಮ್ಮ ಸ್ಟೂಡೆಂಟ್ಸಿಗೆ ಕಂಪೇರ್ ಮಾಡಿದ್ರೆ. ನಾವು ಪ್ರೀ ಹಳು ಬ್ರೋ, ಹೌದಾ? ಈ ಪ್ರೋ ಕ್ಯಾರಿಯೋಟ್ಸ್ ಅಂದ್ರೆ ಇಟ್ಸ್ ಪ್ರೀ ಅಂದ್ರೆ ಹಳೇದು ಏನೋ ನ್ಯೂಕ್ಲಿಯಸ್ ಇರ್ತಕ್ಕಂಥದ್ದು. ಇಲ್ಲಿ ಏನಾಗತ್ತೆ, ಏನ್ ಸರ್ ಡಿಫರೆನ್ಸ್ ಅಂದ್ರೆ ನ್ಯೂಕ್ಲಿಯಸ್ ಈಸ್ ನಾಟ್ ವೆಲ್ ಡಿಫೈನ್ಡ್, but in eukaryotes what happens? Nucleus is well defined. ಸರ್ ಏನ್ ಸರ್ ವೆಲ್ ಡಿಫೈನ್ಡ್ ಅಂದ್ರೆ ಪ್ರೊಕ್ಯಾರಿಯೋಟಿಕ್ ನ್ಯೂಕ್ಲಿಯಸ್ ಗೆ ಒಂದು ಮೆಂಬ್ರೇನ್ ಇರಲ್ಲ, ಕರೆಕ್ಟ್ ಆಗಿ ಡಿವೈಡ್ ಆಗಿರಲ್ಲ, ಅದಕ್ಕೊಂದು ಸ್ಟ್ರಕ್ಚರ್ ಇರಲ್ಲ ಕರೆಕ್ಟ್ ಆಗಿ. ಸೊ ನಾವು ಅದು ನಾಟ್ ಕರೆಕ್ಟ್ಲಿ ಡಿಫೈನ್ಡ್ ಅಂತ ಕರಿತೀವಿ. ಯೂಕ್ಯಾರಿಯೋಟ್ ಒಳಗೆ ಏನಾಗುತ್ತೆ, ನ್ಯೂಕ್ಲಿಯಸ್ ಚಂದಾಗಿ ನೀಟಾಗಿ ಒಂದು ಮೆಂಬ್ರೇನ್ ಒಳಗಡೆ ಇರುತ್ತೆ, ಅದಕ್ಕೆ ಅದನ್ನ ಯೂಕ್ಯಾರಿಯೋಟಿಕ್ ಅಂತ ಕರಿತೀವಿ. ಇಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯಸ್ ನಾವು ಆಲ್ಮೋಸ್ಟ್ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ, ಹೌದಾ? ಏನ್ ಸರ್ ಡಿಫ್ರೆನ್ಸಸ್ ಪ್ರೊಕ್ಯಾರಿಯೋಟಿಕ್ ಯೂಕ್ಯಾರಿಯೋಟಿಕ್ ಅಂದ್ರೆ? ಇದ್ರ ಸೈಜ್ 1 to 10 ಮೈಕ್ರೋಮೀಟರ್ಸ್ ಆದ್ರೆ ಇದ್ರದ್ದು 10 to 100 ಮೈಕ್ರೋಮೀಟರ್ಸ್. ಇಟ್ ಈಸ್ ಯೂಶುವಲಿ ಫೌಂಡ್ ಇನ್ ಯೂನಿಸೆಲ್ಯುಲರ್. ಇಲ್ಲಿ ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್. ನ್ಯೂಕ್ಲಿಯಸ್ ಹೇಳಿದ್ನಲ್ಲ ನಾಟ್ ವೆಲ್ ಡಿಫೈನ್ಡ್, ನ್ಯೂಕ್ಲಿಯಸ್ ವೆಲ್ ಡಿಫೈನ್ಡ್. ಪೂರ್ಲಿ ಆರ್ಗನೈಸ್ಡ್ ಸೆಲ್ ಆರ್ಗನಲ್ಸ್ ಇಲ್ಲೆಲ್ಲ ವೆಲ್ ಡಿಫೈನ್ಡ್, ಮಾಡರೇಟ್, ಹೈಲಿ ಟೆಕ್ನಿಫೈಡ್, ಹೈಲಿ ಕ್ವಾಲಿಫೈಡ್ ಇದ್ದಂಗೆ ಇದು. ಏನಾಗುತ್ತೆ, ಫಸ್ಟ್ ಪ್ರೊಕ್ಯಾರಿಯೋಟಿಕ್ ಅಂದ್ರೆ ಕರೆಕ್ಟ್ ಆಗಿ ನ್ಯೂಕ್ಲಿಯಸ್ ಒಂದು ಸ್ಟ್ರಕ್ಚರ್ ಇಲ್ಲ, ಒಂದು ಬಿಲ್ಡಿಂಗ್ ಇಲ್ಲ, ಹೌದಾ? ಯೂಕ್ಯಾರಿಯೋಟಿಕ್ ನ್ಯೂಕ್ಲಿಯಸ್ ಕರೆಕ್ಟ್ ಆಗಿ ಒಂದು ಸ್ಟ್ರಕ್ಚರ್ ಒಳಗೆ ಐತಿ. ಪ್ರೊಕ್ಯಾರಿಯೋಟಿಕ್ ಅಂದ್ರೆ ಸಣ್ಣ ಸೈಜ್ 1 ಮೈಕ್ರೋಮೀಟರ್ ಟು 10 ಮೈಕ್ರೋಮೀಟರ್, ಇಲ್ಲಿ 10 ಮೈಕ್ರೋಮೀಟರ್ ಟು 100 ಮೈಕ್ರೋಮೀಟರ್. ಇಲ್ಲಿ ಜನರಲಿ ಇಟ್ ಈಸ್ ಆಫ್ ಸಿಂಗಲ್ ಸೆಲ್ ಆರ್ ಯೂನಿಸೆಲ್ಯುಲರ್ ಅಂತ ಕರಿತೀವಿ. ಇಲ್ಲಿ ಇಟ್ ಈಸ್ ಆಲ್ಮೋಸ್ಟ್ ಮಲ್ಟಿಸೆಲ್ಯುಲರ್. ಇಲ್ಲಿ ಬ್ಯಾಕ್ಟೀರಿಯಾ ಅವನ್ನೆಲ್ಲ ಎಕ್ಸಾಂಪಲ್ ಕೊಡ್ಬೋದು. ಇಲ್ಲಿ ನಾವು, ನೀವು, ನಿಮ್ ಸುತ್ತ ನಿಮ್ ಕಣ್ಣಿಗೆ ಏನೇನೇನೇನು ಕಾಣ್ತಾವಲ್ಲ ಆರ್ಗಾನಿಸಮ್ಸ್, ಅವನ್ನೆಲ್ಲ ಯೂಕ್ಯಾರಿಯೋಟಿಕ್ ಅಂದ್ಬಿಡ್ರಿ. ಡಿಫ್ರೆನ್ಸ್ ಅರ್ಥ ಆಯ್ತಾ? ಯೂಕ್ಯಾರಿಯೋಟಿಕ್ ಪ್ರೊಕ್ಯಾರಿಯೋಟಿಕ್ ಅಂದ್ರೆ ನ್ಯೂಕ್ಲಿಯಸ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಸೆಲ್ ಆರ್ಗನಲ್ಸ್ ಯಾವುದಕ್ಕೂ ಮೆಂಬ್ರೇನ್ ಇರಲ್ಲ, ನ್ಯೂಕ್ಲಿಯಸ್ ಅಂದ್ರೆ ಮೆಂಬ್ರೇನ್ ಇರಲ್ಲ, ಅದು ಅಸ್ತವ್ಯಸ್ತ ಆಗಿರ್ತೈತಿ, ಒಂದು ಕರೆಕ್ಟ್ ಪೊಸಿಷನ್ ಒಳಗಿರಲ್ಲ. ಯೂಕ್ಯಾರಿಯೋಟಿಕ್ ಒಳಗೆ ಏನಾಗಿರುತ್ತೆ, ನ್ಯೂಕ್ಲಿಯಸ್ ವೆಲ್ ಡಿಫೈನ್ಡ್, ನೀಟಾಗಿ ಪ್ಯಾಕ್ ಆಗಿ ಮಸ್ತಾಗಿರುತ್ತೆ, ಹ್ಯಾಂಡ್ಸಮ್ ಅಂಕಾಗಿ. ಅದನ್ನ ನಾವು ಯೂಕ್ಯಾರಿಯೋಟಿಕ್ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ಪ್ರೊಕ್ಯಾರಿಯೋಟಿಕ್ ಅಂಡ್ ಯೂಕ್ಯಾರಿಯೋಟಿಕ್. ಸರ್ ಮತ್ತೇನ್ ಸರ್ ನ್ಯೂಕ್ಲಿಯಸ್ ಮೆಂಬ್ರೇನ್ಗೆ
ನ್ಯೂಕ್ಲಿಯಸ್ ಮೆಂಬ್ರೈನ್ಗೆ ಕೆಲವೊಂದು ಪೋರ್ಸ್ ಇರ್ತಾವ. ಥ್ರೂ ದ ಪೋರ್ಸ್ ಏನಾಗುತ್ತೆ, ಮಟೀರಿಯಲ್ಸ್ ಮೂವ್ ಇನ್ ಅಂಡ್ ಔಟ್ ಆಫ್ ದ ಸೆಲ್. ಇದೊಂದು ಸೆಲ್ ಅಂದ್ರೆ ಈ ನ್ಯೂಕ್ಲಿಯಸ್ ಗೆ ಒಂದೊಂದು ಪೋರ್ಸ್ ಇರ್ತಾವ. ಥ್ರೂ ದಟ್ ಪೋರ್ಸ್ ಮಟೀರಿಯಲ್ಸ್ ಎಂಟರ್ ಇನ್ ಅಂಡ್ ಔಟ್ ಆಫ್ ದ ಸೆಲ್. ನ್ಯೂಕ್ಲಿಯಸ್ ನಾವು ಕಂಟ್ರೋಲಿಂಗ್ ಯೂನಿಟ್ ಅಂತ ಕರೆದ್ವಿ. ನ್ಯೂಕ್ಲಿಯಸ್ ಒಳಗೆ ಇನ್ನೊಂದು ಮಟೀರಿಯಲ್ ಇರುತ್ತೆ, ನಾವು ನೀಟಾಗಿ ಕರಿತೀವಿ ಮಸ್ತಾಗಿ DNA, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಯಾವ್ದು ಸರ್? ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಬರ್ದ್ಬಿಡೋಣ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ DNA ಅಂತ ಕರಿತೀವಿ. ಇದನ್ನ ಇದ್ರಲ್ಲಿ ಏನಿರುತ್ತೆ, ನಮ್ಮ ಜೆನೆಟಿಕ್ ಮಟೀರಿಯಲ್. ನೀ ನಿಮ್ಮ ಅಪ್ಪನ ತರ ಕಾಣ್ತಿ, ನೀನ್ ನಿಮ್ಮ ಅಮ್ಮನ ತರ ಕಾಣ್ತಿ, ನಿಮ್ಮ ಮಾವನ ತರ ಕಾಣ್ತಿ ಅಂತಂತಾರಲ್ಲ, ಅದೆಲ್ಲ ಕಾಣಬೇಕು ಅಂದ್ರೆ ಏನಾಗಿರ್ಬೇಕು, ನಿಮ್ಮ ಜೆನೆಟಿಕ್ ಮಟೀರಿಯಲ್ ಕ್ಯಾರಿ ಆಗ್ಬೇಕು. ಒಬ್ಬರಿಂದ ಒಬ್ಬರಿಗೆ ನೀವು ಜೀನ್ಸ್ ಅಂತ ಕರಿತೀರಿ, ಹೌದಾ? ಮತ್ತೆ ಹಾಕಂತ ಸರ್ ಜೀನ್ಸ್ ಪ್ಯಾಂಟ್ ಅದಲ್ಲ, ಸೆಲ್ ಒಳಗಿರ್ತಕ್ಕಂಥ ಜೀನ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಇರೋದಲ್ಲೇ ನ್ಯೂಕ್ಲಿಯಸ್ ಅಲ್ಲಿ. ನ್ಯೂಕ್ಲಿಯಸ್ ಅಲ್ಲಿ ಏನಾಗಿರುತ್ತೆ, DNA ಇರುತ್ತೆ, DNA ಕ್ಯಾರಿ ಮಾಡುತ್ತೆ, ಹೌದಾ? ಇಲ್ಲಿ ನಾವು ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಈ ಕ್ರೋಮೋಸೋಮ್ ಏನಾಗತ್ತೆ, ನಾರ್ಮಲ್ ಆಗಿ ಸೆಲ್ ಡಿವಿಷನ್ ಇಲ್ಲದೆ ಇರೋ ಟೈಮ್ ಒಳಗೆ ಇದು ಒಂದು ಕಾಯಿಲ್ ಆಗಿ ನೆಟ್ವರ್ಕ್ ತರ ಆಗಿರುತ್ತೆ. ಇದಕ್ಕೆ ಯಾವುದೇ ಸ್ಟ್ರಕ್ಚರ್ಸ್ ಇರಲ್ಲ, ಹೆಂಗ್ ಬೇಕಂಗ್ ಡಿವೈಡ್ ಆಗಿರುತ್ತೆ. ಸುಮ್ಮನೆ ಒಂದು ಥ್ರೆಡ್ ನ ನೀವು ಸುತ್ತ ಹೋಗಿದ್ರೆ ಹೆಂಗಾಗಿರ್ತಲ್ಲ ಹಂಗಿರುತ್ತೆ. ಇದನ್ನ ನಾವು ಕ್ರೋಮೋಸೋಮ್ ಅಂತ ಕರೆದ್ರೆ, ಇದನ್ನ ಯಾವಾಗ ಇದು ಸೆಲ್ ಡಿವಿಷನ್ ಆಗೋ ಟೈಮಿಗೆ ಇದು ರಾಡ್ ಶೇಪ್ ಆಗ ಡಿವೈಡ್ ಆಗುತ್ತೆ, ಅದನ್ನ ನಾವು ಕರಿತೀವಿ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ದಿಸ್ ಈಸ್ ದ ಇನ್ಫಾರ್ಮೇಶನ್ ಅಬೌಟ್ ಎ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಂದ್ರೆ ಏನು? ದ ಫಂಕ್ಷನಲ್ ಯೂನಿಟ್, ದ ಕಂಟ್ರೋಲಿಂಗ್ ಯೂನಿಟ್, ದ ಮಾಸ್ಟರ್ ಯೂನಿಟ್ ಅಂತ ಕರಿತೀವಿ. ಅದ್ರೊಳಗೆ ಎರಡು ಟೈಪ್ ಆಫ್ ಸೆಲ್ಸ್ ಡಿವೈಡ್ ಆಗ್ತಾವೆ ಡಿಪೆಂಡಿಂಗ್ ಆನ್ ನ್ಯೂಕ್ಲಿಯಸ್. ಪ್ರೊಕ್ಯಾರಿಯೋಟಿಕ್ ಅಂಡ್ ಯೂಕ್ಯಾರಿಯೋಟಿಕ್. ಪ್ರೊಕ್ಯಾರಿಯೋಟಿಕ್ ಅಂದ್ರೆ ಹಳೆ ಕಾಲದ ನಾಟ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಏನಾಗಿದೆ, ಕ್ಲೀನ್ ಆಗಿ ಡಿಫೈನ್ಡ್ ಆಗಿಲ್ಲ. ಯೂಕ್ಯಾರಿಯೋಟಿಕ್ ಅಂದ್ರೆ ನ್ಯೂಕ್ಲಿಯಸ್ ಚಂದಾಗಿ ಡಿಫೈನ್ ಆಗಿದೆ, ಅದನ್ನ ನಾವು ಯೂಕ್ಯಾರಿಯೋಟಿಕ್ ಅಂತ ಕರಿತೀವಿ. ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ಅದು ನಾರ್ಮಲಿ ನಮಗೆ ಏನಾಗುತ್ತೆ, ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಲ್ಲಿ ನೋಡಬಹುದು. ಯೂಕ್ಯಾರಿಯೋಟಿಕ್ ಅಂದ್ರೆ ಇಟ್ ಇಸ್ ಫೌಂಡ್ ಇನ್ ಆಲ್ಮೋಸ್ಟ್ ಆಲ್ ಆರ್ಗಾನಿಸಮ್ಸ್. ಇಲ್ಲಿ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಕೊಟ್ರೆ, ಇಲ್ಲಿ ಎಕ್ಸಾಂಪಲ್ ನಿಮ್ ಕಣ್ಣಿಗೆ ಕಾಣ ಎಲ್ಲ ಆರ್ಗಾನಿಸಮ್ಸ್ ಕೊಡ್ತೀವಿ. ಅದರ ಜೊತೆಗೆ ನ್ಯೂಕ್ಲಿಯಸ್ ಅಲ್ಲಿ ಕೆಲವೊಂದು ಪೋರ್ಸ್ ಇರ್ತಾವೆ, ಥ್ರೂ ವಿಚ್ ದ ಸೆಲ್ಸ್ ದ ಮಟೀರಿಯಲ್ಸ್ ಮೂವ್ ಇನ್ ಅಂಡ್ ಔಟ್ ಥ್ರೂ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಗೆ ಹೋಗ್ಬೇಕು ಅಂದ್ರೆ ನ್ಯೂಕ್ಲಿಯಸ್ ಇಂದ ಹೊರಗೆ ಬರ್ಬೇಕು ಅಂದ್ರೆ, ಒಳಗೆ ಹೋಗ್ಬೇಕು ಅಂದ್ರೆ ಫಂಕ್ಷನ್ ಮಾಡೋದು ಯಾವುದು, ಈ ನ್ಯೂಕ್ಲಿಯರ್ ಪೋರ್ಸ್. ನೆಕ್ಸ್ಟ್ ನ್ಯೂಕ್ಲಿಯಸ್ ಅಲ್ಲಿ ನಮಗೆ ಜೆನೆಟಿಕ್ ಮಟೀರಿಯಲ್ ಇದೆ, ಅದನ್ನ ನಾವು DNA ಅಂತ ಕರಿತೀವಿ. ಅದು ಕಾಯಿಲ್ಡ್ ಇತ್ತಂದ್ರೆ ಕ್ರೋಮೋಸೋಮ್ ಅಂತ ಕರಿತೀವಿ. ಯಾವಾಗ ಅದು ಡಿವೈಡ್ ಆಗುತ್ತೆ, ಅದು ರಾಡ್ ಶೇಪ್ ಟರ್ನ್ ಆಗುತ್ತೆ, ಅದನ್ನ ನಾವು ಕರಿತೀವಿ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಇದೇನ್ ಮಾಡುತ್ತೆ, ಇಟ್ ಕ್ಯಾರೀಸ್ ಅವರ್ genes from one generation to next generation. This is about total conclusion about nucleus. We will study about other cell organelles in the next class. Until then, thank you. Please like, share and subscribe anta ಹೇಳ್ತಾ bye bye.